ಓಂ ಶ್ರೀ ದುರ್ಗಾಯ ನಮಃ. ಓಂ ಶ್ರೀ ಕೃಷ್ಣಾಯ ನಮಃ. ವೀಕ್ಷಕರೇ, ತಪಸ್ಸು ಆಚರಣೆ ಮಾಡಲಿಕ್ಕೆ ಹಾಗೆ ಜಪ ಮಾಡಲಿಕ್ಕೆ ಈ ಥರ ಒಂದು ಪ್ಲೇಸ್ನ ನಾವು ಮಾಡ್ಕೋಬೇಕು. ಒಂದು ಕೆರೆ ಥರ ಮಾಡಿ ಈ ರೀತಿಯಾದ ಒಂದು ಮಧ್ಯದಲ್ಲಿ ಒಂದು ಚಿಕ್ಕದಾಗಿ ಒಂದು ಈ ಥರ ಗುಡಿನೂ ಮಾಡ್ಕೋಬೋದು ನೀರಿನ ಮಧ್ಯದಲ್ಲಿ, ಅಥವಾ ದೊಡ್ಡ ಕಲ್ಲನ್ನು ಇಟ್ಕೋಬೋದು. ಅರ್ಥ ಆಯ್ತಾ? ತುಂಬ ಅನುಕೂಲ ಆಗುತ್ತೆ ತಪಸ್ಸು ಮಾಡಲಿಕ್ಕೆ. ಯಾವುದೇ ರೀತಿಯ ನೆಗೆಟಿವ್ ನಮ್ಮ ಮೂಗಿಗೆ ಬರೋದಿಲ್ಲ, ಹಾಗೆ ಪಾಸಿಟಿವ್ ಎನರ್ಜಿ ಸಿಗುತ್ತದೆ ನಮಗೆ. ಇದರಿಂದ ನಮಗೆ ಹೆಚ್ಚಿನ ರೀತಿಯ ಸಿದ್ಧಿ ಕೂಡ ಮಾಡ್ತಾ ಹೋಗ್ಬೋದು. ಜಾಸ್ತಿ ಸಮಯ ನಾವು ತಪಸ್ಸು ಆಚರಣೆ ಮಾಡ್ತಾ ಕೂತ್ಕೋಬೋದು. ಅಂದರೆ ಎಷ್ಟು ಸಮಯ ಬೇಕಾದ್ರೂ ತಪಸ್ಸು ಆಚರಣೆ ಮಾಡ್ತಾ ಕೂತ್ಕೋಬೋದು. ಇದು ಹಿಂದಿನ ದಿನಗಳಲ್ಲಿ ತಪಸ್ಸು ಆಚರಣೆ ಮಾಡಲಿಕ್ಕೆ ಅಂತಲೇ ಮಾಡ್ಕೊಂಡಿರುವಂತಹ ಜಾಗ. ತಪಸ್ಸು, ಜಪ, ಧ್ಯಾನ ಪ್ರತಿಯೊಂದೂ ಎಷ್ಟು ಖುಷಿಯಾಗುತ್ತೆ ಅಂದರೆ ಈ ಥರ ಜಾಗ ನೋಡಿದ್ರೆ. ಅಂದರೆ ಅಷ್ಟು ಪ್ರಯತ್ನಪಟ್ಟು ಮಾಡ್ಕೊಳ್ತಾ ಇದ್ರು ನೋಡಿ. ಮತ್ತು ಇದಕ್ಕೆ ಏನು ಗೊತ್ತಾ, ನೀರಲ್ಲಿ ಮತ್ತು ಈಜ್ಕೊಂಡೇ ಬರಬೇಕು. ಅದನ್ನು ಒಂದು ಹತ್ತಿಯಲ್ಲಿ ಹೋಗಿ ಕೂತ್ಕೋಬೇಕಂದ್ರೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಹೀಗೆ ಮಾಡ್ಕೊಂಬಿಡಿ ಯಾರಾದರೂ ಸಿದ್ಧಿ ಸಾಧನೆ ಮಾಡಬೇಕಂದ್ರೆ. ಓಂ ಶ್ರೀ ದುರ್ಗಾಯ ನಮಃ. ಓಂ ಶ್ರೀ ಕೃಷ್ಣಾಯ ನಮಃ.